ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಇವತ್ತು ಒಂದು ಮಾಲ್ಟ್ ಅಂದ್ರೆ ಈ ಸಂಗಟಿ ಅಂತಂತೇವಲ್ಲ, ಅದು ಎಲ್ಲ ಕಾಳು ಹಾಕಿ ಮಾಲ್ಟ್ ಮಾಡೋದು ಹೆಂಗೆ ತೋರಿಸ್ತೀನಿ. ಇದು ಭಾಳ ಚಲೋ, ಸ್ಪೆಷಲಿ ಫಾರ್ ವೆಯ್ಟ್ ಲಾಸ್, ಆಮೇಲೆ ಬಿ ಪಿ ಶುಗರ್ ಪೇಷಂಟ್ಸ್ಗೆ, ಈವನ್ ಸಣ್ಣ ಮಕ್ಕಳಿಗೂ ಕೊಡ್ಬೋದು. ನೋಡಿರಿ ಇದ್ರಾಗ ಯಾವ್ಯಾವ ಕಾಳು ಎಷ್ಟೆಷ್ಟು ಪ್ರಮಾಣ ಹಾಕ್ತೀನಿ ಎಲ್ಲ ಡಿಟೇಲಾಗಿ ತೋರಿಸ್ತೀನಿ. ಇವೆಲ್ಲನೂ ನನಗೆ ಸೂಪರ್ ಮಾರ್ಕೆಟಿಗೆ ಸಿಕ್ಕವ. ಇದು ಒಂದು ರೆಡ್ ರೈಸ್, ಆಮೇಲೆ ಇದು ನವಣಿ ಅಂತ ಬರ್ತೈತಲ್ಲ, ಅದ್ರೊಳಗೆ ಒಂದು ಸ್ವಲ್ಪ ಬ್ರೌನ್ ಬರ್ತೈತಿ, ಒಂದು ಇದು ಬರ್ತೈತಿ, ಇದು ಬ್ಲ್ಯಾಕ್ ರೈಸ್. ಇವೆಲ್ಲ ಒಂದು ½ kg ಪಾಕಿಟ್ ಅದಾವೆ. ಒಂದು ಸತಿ ತಂದು ಇಟ್ಕೊಂಡೆ ಅಂದರೆ ಒಂದು 2-3 ಸತಿ ನಾನು ಸಪ್ರೇಟಾಗಿ ಮಾಡ್ತೇನೆ, ಒಂದೇ ಸತಿ ಮಾಡಿಡಂಗಿಲ್ಲ. ನೋಡಿರಿ ಇದ್ರ ಬೆನಿಫಿಟ್ಸ್ ಎಲ್ಲ ಬರ್ತಾರೆ. ಹಾರ್ಟಿಗೆ ಭಾಳ ಚಲೋ, ಆಮೇಲೆ ಬಿ ಪಿ ಶುಗರ್ ಪೇಷಂಟ್ಸ್ಗೆ ಭಾಳ ಚಲೋ, ಆಮೇಲೆ ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಚಲೋ ಡೆವಲಪ್ ಮಾಡ್ತೈತಿ. ಫಸ್ಟ್ ನೋಡಿರಿ, ಇದು ಕೆಬ್ಬಂದು ಹಂಚೈತಿ, ಐರನ್ದು. ನಾರ್ಮಲ್ ನೀವು ನಾನ್ ಸ್ಟಿಕ್ ಅದು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಇದ್ರ ಸಲುವಾಗಿ ಅಂತ ಮಾಡುವಾಗ. ಇದು ಕೆಬ್ಬನ ಹಂಚ ಸ್ವಲ್ಪ ದಪ್ಪ ಇರೋದು ಗ್ಯಾಸ್ ಮಾರಿಟ್ಟು ಗ್ಯಾಸ್ ಸ್ಟಾರ್ಟ್ ಮಾಡತ್ತೀನಿ. ಆಮೇಲೆ 1 ಕಪ್ ಅಷ್ಟು ನಾನು ಹೆಸರು ಕಾಳು ಹಾಕಾಕ್ತೀನಿ. ಹೆಸರು ಕಾಳು ಒಳಗೆ ಎಷ್ಟು ಪ್ರೋಟೀನ್ ಇರ್ತೈತೆ ಅಂದರೆ ಚಿಕನ್ದು ಈಕ್ವಲೆಂಟ್. ಐ ಥಿಂಕ್ ವೆಜ್ ಫುಡ್ ಒಳಗೆ ಇದು ಹೈಯೆಸ್ಟ್ ಇರ್ಬೋದು, ಇದು ಮತ್ತು ಸೋಯಾ. ಇದು ನೋಡಿರಿ, ಒಂದು ಬಟ್ಟಲಷ್ಟು ತೊಗೊಳತ್ತೀನಿ. ಆಮೇಲೆ ಹೆಸರು ಬ್ಯಾಳೆ ಇಲ್ಲ, ಹೆಸರು ಕಾಳು ತೊಗೋರಿ, ಯಾಕಂದ್ರೆ ಸೊಪ್ಪೆ ಒಳಗೂ ಭಾಳ ಇದು ಇರ್ತೈತಿ. ಆಮೇಲೆ ಇದನ್ನು ನೀವು ಒಂದು ಸತಿ ಮಾಡಿ ಇಟ್ಕೊಂಡ್ರೆ ಅಂದರೆ ಆರಾಮಾಗಿ, ಅಂದರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂದರೆ ಆರಾಮಾಗಿ 2-3 ತಿಂಗಳು ಯೂಸ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಇದು ಮಾಡ್ಕೋಬೋದು. ನಾನು ಇದು ಮಷಿನ್ ಒಳಗೆ ಬೀಸ್ಕೊಂಡು ಬರಬೇಕಲ್ಲ, ಅಟ್ಲೀಸ್ಟ್ 1 ಕಿಲೋ 2 ಕಿಲೋ ಆಗಬೇಕಾ, ಅದಕ್ಕೆ ನಾನು ಇದನ್ನು 1 ಕಪ್ ಅಷ್ಟು ತೊಗೊಂಡೇನಿ. ನಿಮ್ಗೆ ಸ್ವಲ್ಪ ಸ್ಮೆಲ್ ಬರ್ತೈತಿ, ಇದೇನು ಭಾಳ ಹುರಿಯಬೇಕಾಗಿಲ್ಲ. ಲೈಟಾಗಿ ಒಂದು 5 ನಿಮಿಷ ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ವಾಸನೆ ಗೊತ್ತಾಗ್ತೈತಿ ನಿಮಗೆ ಹುರಿದೈತೆ ಅನ್ನೋದು. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, ಅಷ್ಟಾದರೆ ತೆಗೀರಿ. ಆಮೇಲೆ ಇದನ್ನು ನೀವು ಸ್ವಲ್ಪ ಪ್ರಮಾಣ ಮಾಡಿ, ಸಣ್ಣ ಮಕ್ಕಳು ಇರ್ತಾವಲ್ಲ 6 ತಿಂಗಳು ಆದಮೇಲೆ, ಆ ಕೂಸಿಗೂ ಒಂದು 4-6 ಚಮಚ ಅಷ್ಟು ಮಾಡಿ ತಿನ್ನಿಸ್ಬೋದು ಗಂಜಿ. ಇದು ನೋಡಿರಿ, ಮಡಕೆ ಕಾಳು ಅರ್ಧ ಕಪ್ ಅಷ್ಟು ಹಾಕಾಗ್ತೀನಿ. ಮಡಕೆ ಕಾಳು ಅಷ್ಟು ಆರೋಗ್ಯಕ್ಕೆ ಭಾಳ ಚಲೋ, ಇದ್ರಾಗೂ ಚಲೋ ಐರನ್ ಕಂಟೆಂಟ್ ಇರ್ತೈತಿ. ಆಮೇಲೆ ಮೀನ್ವೈಲ್ ನಾವು ಮೊದಲಿನ ಫುಡ್ ಸಿಸ್ಟಮ್ ಹೆಂಗಿತ್ತಂದರೆ ಎಲ್ಲ ಥರ ಪಲ್ಯದು ಎಲ್ಲನೂ ಮಾಡ್ತಿದ್ರು, ಎಲ್ಲನೂ ತಿಂತಿದ್ರು. ಈಗ ಸ್ಟಾರ್ಟ ಮಾಡಿಬಿಡ್ತಾರೆ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಂದು ಮನೆಯೊಳಗೆ ಎಲ್ಲರೂ. ಅದಕ್ಕೆ ಹಿಂಗೆ ಎಲ್ಲನೂ ಮಿಕ್ಸ್ ಮಾಡಿಟ್ರೆ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಒಂದು ಸಣ್ಣ ಕಪ್ ಕುಡಿದ್ರು ಸಾಕು ಡೈಲಿ, ಮಕ್ಕಳಾಯಿತು ದೊಡ್ಡವರಾಯಿತು. ನಾನಂತರೂ ಇದನ್ನು ಕಂಪಲ್ಸರಿ, ನಾನು ಬೇರೆ ಶಾರ್ಟ್ಸ್ ಒಳಗೂ ನೋಡಿರ್ಬೋದು, ನಮ್ಮ ಮನೆ ಊಟ ಅಂತಂದು ಹಾಕಿದಾಗ ನಾನು ಇದನ್ನು ಬಾಜು ಒಂದು ದೊಡ್ಡ ಮಗ್ ಒಳಗೆ, ಒಂದು ಗ್ಲಾಸ್ ಒಳಗೆ, ಅಂದರೆ ಆಲ್ಮೋಸ್ಟ್ 300 ml ಅಷ್ಟು ನಾನು ಡೈಲಿ ಕನ್ಸ್ಯೂಮ್ ಮಾಡ್ತೇನೆ. ನಂಗೆ ಎಫೆಕ್ಟು ಭಾಳ ಆಗೈತೆ. ಇದು ನೋಡಿರಿ, ರಾಜ್ಮಾ ಐತಿ. ರಾಜ್ಮಾ ಅಂದರೂ ನಿಮ್ಗೆ ಗೊತ್ತಿರ್ಬೋದು, ಇವು ಸ್ವಲ್ಪ ದಪ್ಪ ಅಲಸಂದಿಗತ್ತೇನೆ, ಸ್ವಲ್ಪ ಫ್ಲ್ಯಾಟ್ ಇರ್ತಾವೆ, ದಪ್ಪ ಇರ್ತಾವೆ, ಆಮೇಲೆ ಡಾರ್ಕ್ ಪಿಂಕ್ ಕಲರ್ ಇರ್ತಾವೆ. ಆಮೇಲೆ ಇದು ಬಟಾಣಿನೂ ಒಂದು ಅರ್ಧ ಕಪ್ ಅಷ್ಟೆ. ಇದು ಅಷ್ಟೇ ಹೈ ಪ್ರೋಟೀನ್ ಇರ್ತೈತಿ, ಭಾಳ ಚಲೋ ಆರೋಗ್ಯಕ್ಕೆ. ಆಮೇಲೆ ಇವೆಲ್ಲನೂ ನಾವು ಪಲ್ಯ ಒಳಗೂ ತಿಂತೀವಿ, ಬಟ್ ಅದು ಯಾವಾಗೋ ಪಾಳೆ ಬರ್ತೈತಿ. ಆಮೇಲೆ ಅದ್ರೊಳಗೆ ಅರ್ಧ ಮಂದಿ ತಿನ್ನಂಗಿಲ್ಲ. ಆಮೇಲೆ ಅದು ಫುಲ್ ಬಾಯ್ಲ್ ಅದು ಮಾಡಿದ್ದೆ. ಇದು ಅರ್ಧ ಕಪ್ ಅಷ್ಟು ಇವು ಕಡ್ಲಿ ಕಾಳು ಇರ್ತಾವಲ್ಲ, ಅದು ಕಡ್ಲಿ ಕಾಳು ಅಷ್ಟೇ. ಇದು ಒಳ್ಳೆ, ಇದು ಆರೋಗ್ಯಕ್ಕೆ ಐರನ್ ಕಂಟೆಂಟ್ ಎಲ್ಲ ಚಲೋ ಇರ್ತೈತಿ, ಪ್ರೋಟೀನ್ ಇರ್ತೈತಿ. ಇದನ್ನು ಸಣ್ಣ ಉರಿಯೊಳಗೆ ಸ್ವಲ್ಪ ಇದು ಮಾಡಿರಿ. ನಾವು ಸಣ್ಣವ್ರಿದ್ದಾಗ ನನಗೆ ನೆನಪಿರೋಂಗೆ ಹಿಂಗೆ ಕಡಲೆ ಎಲ್ಲ ಮನೆಯೊಳಗೆ ಹುರಿದ್ರೆ ನಾವು ಹೋಗಿ ಹಂಗೆ ಮುಟ್ಗಿ ತಿಂದುಬಿಡ್ತಿದ್ವಿ. ಈಗಿನ ಮಕ್ಕಳು ಏನೂ ತಿನ್ನಂಗಿಲ್ಲ, ಅಲ್ಲಿ ಕೈಯಾಗ ಕೊಟ್ಟರು ತಿನ್ನಂಗಿಲ್ಲ. ಅದಕ್ಕೆ ಅವ್ರಿಗೆ ಈ ಥರ ಮಾಡಿಕೊಡೋದು ಚಲೋ, ಯಾಕಂದರೆ ಎಲ್ಲ ಬೇಕೇ ಬೇಕು. ಇದು ನೋಡಿರಿ, ಮೆಂತ್ಯ ಕಾಳು ಐತಿ, ಅರ್ಧ ಕಪ್ ಅಷ್ಟೈತಿ. ಇದು ಮೆಂತ್ಯ ಕಾಳು ಅಂದರೂ ಸ್ಪೆಷಲಿ ಡೈಜೆಷನ್ಗೆ ಭಾಳ ಚಲೋ, ಒಂದೇ ಮಾತು. ನೆಕ್ಸ್ಟು ಯಾರಿಗೆ ಈ ಥರ ಡೆಲಿವರಿ ಅದು ಆಗಿ ಮಕ್ಕಳೆಲ್ಲ ಆದಮೇಲೆ ಬ್ಯಾಕ್ ಪೇನ್ ಭಾಳ ಸ್ಟಾರ್ಟ್ ಆಗ್ತದೆ. ಸಿಸರಿಂದವ್ರಿಗಾಯ್ತು, ನಾರ್ಮಲ್ ಭಾಳ ಅಭ್ಯಾಸ ಮಾಡೋರಿಗಾಯ್ತು, ಹಿಂಗೆ ಬಗ್ಗಿ ಆ ಬ್ಯಾಕ್ ಪೇನ್ ಇರೋರು ಮೆಂತ್ಯ ಕಾಳಿಗೆ ಭಾಳ ಚಲೋ. ಇದು ನೋಡಿರಿ, ಸೋಯಾಬೀನ್ ಕಾಳು ಇರ್ತಾವಲ್ಲ, ಅದಿದೆ ಸೋಯಾ ಕಾಳು. ಇದನ್ನು ಚೆಂದಂಗೆ 1 ಕಪ್ ಅಷ್ಟು, ಇವು ಗುಂಡು ಇರ್ತಾವೆ ನೋಡಿರಿ, ಸ್ವಲ್ಪ ರೌಂಡಾಗಿ ಇರ್ತಾವೆ. ಇವೆಲ್ಲನೂ ಈಗಿನ ಕಾಲದೊಳಗೆ ಸೂಪರ್ ಮಾರ್ಕೆಟು ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗ್ತಾವೆ. ಅದ್ರೊಳಗೆ ನೀವು ಹಿಂಗೆ ನಮಗೆ ಸಿರಿಧಾನ್ಯ ಅಥವಾ ಮಾಲ್ಟ್ ಮಾಡೋ ಸಲುವಾಗಿ ಅಂದರೆ ಅದೊಂದು ಸೆಕ್ಷನೇ ಇಟ್ಬಿಟ್ಟಿರ್ತಾರೆ. ಅಲ್ಲಿ ಎಲ್ಲ ಥರ ಇದು ನವಣಿ ಎಲ್ಲ, ಬ್ಲ್ಯಾಕ್, ವೈಟ್, ಆಮೇಲೆ ಬ್ರೌನ್ ರೈಸು, ರೆಡ್ ರೈಸು ಎಲ್ಲ ಇರ್ತೈತಿ. ನಾ ಇದ್ರೊಳಗೆ ರಾಗಿ ಮತ್ತು ಬ್ರೌನ್ ರೈಸ್ ಹಾಕಾಕತ್ತಿಲ್ಲ, ನೀವು ಬೇಕಂದ್ರೆ ಆ್ಯಡ್ ಮಾಡಿರಿ. ಯಾಕಂದ್ರೆ ರಾಗಿ ನಾವು ರೆಗ್ಯುಲರಾಗಿ ಅಂದರೆ ವಾರದಾಗ 2-3 ದಿನ ನಾವು ಅದು ರಾಗಿ ರೊಟ್ಟಿ ತಿಂತೇವೆ. ಅದಕ್ಕೆ ನನಗೆ ರಾಗಿ ಏನು ಮತ್ತು ಇದ್ರೊಳಗೆ ಆ್ಯಡ್ ಮಾಡೋದು ಅವಶ್ಯಕತೆ ಅನಿಸಿಲ್ಲ. ಇವಂದರೆ ಯಾರು ತಿನ್ನಂಗಿಲ್ಲ, ಅದ್ರ ಇದನ್ನು ಮಾಡಾಕ್ತೀನಿ. ನೀವು ಬೇಕೆಂದ್ರೆ ರಾಗಿನೂ ಯೂಸ್ ಮಾಡಿರಿ. ರಾಗಿನೂ 1 ಕಪ್ ಅಷ್ಟು ತೊಗೋರಿ. ಇದು ನೋಡಿರಿ, ನವಣೆ ಐತಿ, ವೈಟ್ ಕಲರ್ ನವಣೆ ಐತಿ, ಒಂದು ಬ್ರೌನ್ ನವಣೆ ಐತಿ, ಒಂದು ವೈಟ್ ನವಣೆ ಐತಿ. ಇದು ವೈಟ್,
ಇದು ಅಷ್ಟೇ 1 ಕಪ್ ಅಷ್ಟೈತಿ. ಇದು ಸ್ಪೆಷಲಿ ಶುಗರ್ ಪೇಷಂಟ್ರಿಗೆ ಭಾಳ ಚಲೋ ರೀ. ಆಮೇಲೆ ನಾನು ಎಷ್ಟು ಡಯಟ್ ಕೋಚಿಂಗ್ ಹಚ್ಚಿ ಎಲ್ಲ ಡಯಟ್ ಟ್ರೈ ಮಾಡಿ ಎಲ್ಲ ಮಾಡಿದೆ, ಅವು ಎಲ್ಲನೂ ಒಂದು ಲೆವೆಲ್ಗೆ ಓಕೆ, ಆಮೇಲೆ ವರ್ಕ್ ಆಗಂಗಿಲ್ಲ. ಅದಾದಮೇಲೆ ನಮಗೂ ಏಜ್ ಆದಂಗೆ ವೀಕ್ನೆಸ್ಸು ಅದು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತವೆ, ಎನೆಕ್ಸಿಟಿ ಅದು ಇದು ಅಂದ್ಕೊಂಡು. ಆವಾಗ ನೋಡಿರಿ, ಆಮೇಲೆ ಊಟದೊಳಗೂ ಅಷ್ಟು ಇಂಟ್ರೆಸ್ಟ್ ಇರೋಂಗಿಲ್ಲ ತಿನ್ನೋಕೆ, ಏನು ಮಾಡಿದ್ರೂ ನೀವು ಇಂಥವು ಇದನ್ನು ರೂಢಿ ಮಾಡ್ಕೊಂಡ್ರೆ. ಸ್ಪೆಷಲಿ ನಾನಂತರೂ ಈ ಬ್ಯುಸಿ ಶೆಡ್ಯೂಲ್ ಇರೋರಿಗೆ, ಆಮೇಲೆ ಭಾಳ ವರ್ಕ್ ಪ್ರೆಷರ್ ಇರೋರಿಗೆ ಇದನ್ನು ರೆಕಮೆಂಡ್ ಮಾಡ್ತೇನೆ. ಹೈ ಎನರ್ಜಿ ಕೊಡ್ತೈತೆ ರೀ ಇದು. ಒಂದು ಗ್ಲಾಸ್ ನೀವು ಕುಡಿದ್ರಿ ಅಂದ್ರೆ 2-3 ತಾಸು ನಿಮ್ಗೆ ಶಾಂತ ಇರ್ತೈತೆ ಹೊಟ್ಟೆ, ಆಮೇಲೆ ಹೆವಿ ಅನ್ಸಂಗಿಲ್ಲ. ಯೂಶ್ವಲಿ ನಾವು ಊಟ ಅದು ಆದಮೇಲೆ ಕೆಲಸ ಮಾಡೋಕೆ ಆಗೋಂಗಿಲ್ಲ, ಯಾಕಂದ್ರೆ ಹೆವಿ ಅನ್ನಿಸ್ಬಿಡ್ತೈತೆ ಹೊಟ್ಟೆ. ಇದು ಹಾಗಿಲ್ಲ. ಇದು ನೋಡಿರಿ ಬ್ಲ್ಯಾಕ್ ರೈಸ್ ಇದೆ, ಇದು ಅಷ್ಟೇ 1 ಕಪ್ ಅಷ್ಟು ತೊಗೊಳಕತ್ತೀನಿ ನಾನು. ಈಗ ಹೀಗೆಲ್ಲ ಪ್ರಾಬ್ಲಮ್ ಆದಮೇಲೆ ಎಲ್ಲರಿಗೂ ಕೇಳಿ ಇವೆಲ್ಲ ತಂದಿದ್ದಿಲ್ಲ ನಾನು. ಯಾವತ್ತೂ ಗೊತ್ತೂ ಇಲ್ಲ ನಂಗೆ ಬ್ಲ್ಯಾಕ್ ರೈಸ್ ಇರ್ತೈತಿ, ಈ ರೆಡ್ ರೈಸ್ ಇರ್ತೈತಿ ಅನ್ನೋದು. ಬಟ್ ಭಾಳ ಎಫೆಕ್ಟಿವ್ ಅಂತ್ರಪ್ಪ ಇವೇನು. ಆಮೇಲೆ ನನಗಂತೂ ಪರ್ಸ್ನಲಿ ನನಗೆ ಎಫೆಕ್ಟ್ ಆಗೈತಿ, ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಇದನ್ನು ಕುಡಿದ್ಮೇಲೆ ನಿಮ್ಗೆ ಹಿಂಗೆ ಲೈಟಾಗಿರ್ತೈತಿ, ಎಲ್ಲ ಕೆಲಸ ಮಾಡ್ಬೋದು, ಆಮೇಲೆ ಎನರ್ಜೆಟಿಕ್ ಇರ್ತೈತಿ. ಊಟ ನೋಡಿರಿ, ಎಷ್ಟು ಊಟ ಮಾಡಿದರೂ ಸ್ವಲ್ಪ ಹೊತ್ತಿಗೆ ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ವೀಕ್ನೆಸ್ ಅನಿಸ್ತೈತಿ. ಎಷ್ಟೋ ಉಣ್ತೇವೆ ಖರೆ ಸಮಾಧಾನ ಇರೋಂಗಿಲ್ಲ. ಇದು ರೆಡ್ ರೈಸ್, ಇದು ಅಷ್ಟೇ ರೀ 1 ಕಪ್. ಇದನ್ನು ಲೈಟ್ ಸಣ್ಣ ಉರಿಯೊಳಗೆ, ಇವೆಲ್ಲನೂ ಸಣ್ಣ ಉರಿಯೊಳಗೆ ಇಟ್ಕೋಬೇಕು, ಎಲ್ಲಿ ಜೋರು ಇಟ್ಕೋಬಾರ್ದು. ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗೇ ಬಿಡ್ತೈತೆ, ಆ ಸ್ಮೆಲ್ ಬರ್ತೈತಿ, ಆಮೇಲೆ ಕಲರ್ ಸ್ವಲ್ಪ ಬದಲಿ ಆಗ್ತೈತಿ. ಒಂದು ಸ್ವಲ್ಪ ತಿರುವಾಡಿದ್ರೆ ಸಾಕು. ಕೆಲವೊಬ್ರು ಇವನ್ನೆಲ್ಲ ಹಸಿವನ್ನ ಬೀಸಿಸ್ತಾರೆ, ಬಟ್ ಏನೋ ಒಂದು ಸ್ವಲ್ಪ ಹುರಿದ್ರೆ ಅದೊಂಥರ ಸ್ಮೆಲ್ ಚಲೋ ಇರ್ತೈತಿ, ತಿನ್ನುವಾಗ ಅದೊಂಥರ ಫ್ಲೇವರ್ ಚಲೋ ಅನ್ನಿಸ್ತೈತಿ, ಸಣ್ಣ ಮಕ್ಕಳಿಗೆ ಆತ ದೊಡ್ಡವ್ರಿಗೆ ಆತ. ಆಮೇಲೆ ಇದು ಶೇಂಗಾ ನೋಡಿರಿ, ನೀವು ಶೇಂಗಾರೆ 1 ಕಪ್ ಶೇಂಗಾ ಹಾಕಾಕ್ತೀರಿ. ಈ ಶೇಂಗಾರೆ ಹಾಕೋಬೋದು, ಇಲ್ಲ ಬಾದಾಮ ಗೋಡಂಬಿನೂ ಹಾಕೋಬೋದು. ನಮ್ಮ ಮನೆಯೊಳಗೆ ಈ ಬಾದಾಮ್ ಗೋಡಂಬಿ ಹೆಂಗಿದ್ರು ಬಾಯಿ ಒಳಗೆ ಹಂಗೆ ತಿಂತಾರೆ. ಈ ಶೇಂಗಾ ಮಾತ್ರ ಎಲ್ಲರೂ ತೆಗಿತಾರೆ, ಉಪ್ಪಿಟ್ಟು ಅವಲಕ್ಕಿ ಪುಟಾಣಿ ಒಳಗೆ ಎಲ್ಲದೂ ತೆಗಿತಾರೆ, ಚುನ್ಬರಿ ಒಳಗದು. ಇದು ನೋಡಿರಿ, ಇದು ಇನ್ನೊಂದು ಥರ ನವಣೆ ಬರ್ತೈತಿ. ಇದು ಸ್ವಲ್ಪ ಲೈಟಾಗಿ ಬ್ರೌನ್ ಇರ್ತೈತಿ. ಇದು 1 ಕಪ್ ಅಷ್ಟೇ. ನವನಿದೂ ಈ ಕಿಚಡಿ, ಪಲಾವು, ನಾರ್ಮಲ್ ರೈಸ್ ಕತೆ ಎಲ್ಲ ಮಾಡ್ತಾರೆ. ನಾ ದೋಸೆನೂ ಮಾಡಿ ಆಲ್ರೆಡಿ ರೆಸಿಪಿ ಶೇರ್ ಮಾಡೇನಿ. ನೀವು ರೈಸ್ ಬದಲಿ ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರಿ, ಯಾರಿಗೆ ಸ್ವಲ್ಪ ಹೆಲ್ತ್ ಇದು ಅನ್ನಿಸ್ತಿರ್ತೈತೆ, ಅನ್ಕಂಫರ್ಟ್ ಅನ್ನಿಸ್ತಿರ್ತೈತಿ. ಈ ನವನಿನೂ ಅಷ್ಟೇ ಸಣ್ಣ ಒಲೆ ಒಳಗೆ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು. ಇವೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಆ ದಿನದ ಒಂದು ಹಾಫ್ ಡೇ ಹೋದಂಗೆ ಆಗ್ತೈತಿ. ಬಟ್ ಪರವಾಗಿಲ್ಲ, ಮುಂದೆ ನೀವು 2-3 ತಿಂಗಳು ಚಲೋ ತಂಗಿ ತಿನ್ಬೋದು ಅವನ್ನ. ಆಮೇಲೆ ಒಮ್ಮೊಮ್ಮೆ ಊಟ ಅದು ಅಡುಗೆ ಅದು ಮಾಡೋಕ್ಕಾಗಿಲ್ಲ ಅಂದರು ಇದ್ರೊಳಗೆ ಒಂದು ಸ್ವಲ್ಪ ಇದು ಮಾಲ್ಟ್ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಒಂದು ರೆಸಿಪಿ ಹಾಕೇನಿ. ಇದೇನು ಭಾಳ ಹೊತ್ತು ಆಗಂಗಿಲ್ಲ, ಈಸಿ ಇರ್ತೈತಿ ನೋಡಿರಿ. ಇವೆಲ್ಲನೂ ಕಾಳು ಆರಿಸ್ಬೇಕು. ಈಗೆಲ್ಲ ಹುರ್ಕೊಂಡು ಇಟ್ಕೊಂಡಿವಲ್ಲ, ಎಲ್ಲನೂ ಚೆನ್ನಾಗಿ ಪೂರ ತಂಪಾದ್ಮೇಲೆ ಸ್ಟೀಲ್ ಡಬ್ಬಿನೇ ಯೂಸ್ ಮಾಡಿರಿ, ಪ್ಲಾಸ್ಟಿಕ್ದು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬಿಸಿ ಇರ್ತೈತಿ, ಇದ್ರೊಳಗೆ ಗಿರ್ನಿ ಒಳಗೆ ಬಿಸಿ ಆಗಿಬಿಡ್ತೈತಿ ಹಿಟ್ಟು. ಅದು ಪ್ಲಾಸ್ಟಿಕ್ ಒಳಗಿದ್ರೆ ಒಂಥರ ಪ್ಲಾಸ್ಟಿಕ್ ಜೋಡಿ ರಿಯಾಕ್ಷನ್ ಆಗ್ತೈತಿ. ಅದಕ್ಕೆ ಸ್ಟೀಲ್ದ ಡಬ್ಬಿ ಒಯ್ಯಿರಿ. ಇಲ್ಲಾಂದ್ರೆ ಯಾವುದ್ರಿ ನಿಮ್ಮ ಕಡೆ ಚೀಲ ಇರ್ತೈತಲ್ಲ, ಕಾಟನ್ ಚೀಲ, ಬಟ್ಟೆ ಚೀಲ, ಅಂಥ ಚೀಲ ಒಳಗೆ ಒಯ್ಯಿರಿ. ಪ್ಲಾಸ್ಟಿಕ್ ಅಂತೂ ಒಯ್ಯಕ್ಕೆ ಹೋಗ್ಬೇಡ್ರಿ, ಪ್ಲಾಸ್ಟಿಕ್ ಕವರ್ ಒಳಗೂ ಹಾಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಒಂದು ಕಾಟನ್ ಚೀಲ, ಇಲ್ಲಾಂದ್ರೆ ಇದು ಸ್ಟೀಲ್ ಡಬ್ಬಿ. ಎಲ್ಲನೂ ಈಗ ಆರೈತಲ್ಲ, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ ನೋಡಿರಿ, ಇವು ನಿಮ್ಗೆ ಗೊತ್ತಾಗ್ತವೆ, ಕಲರ್ ಚೇಂಜ್ ಆಗ್ಯಾವ. ಆಮೇಲೆ ಸ್ವಲ್ಪ ಹಳ್ಳು ಹುರಿದಂಗೆ ಆಗಿಬಿಡ್ತಾವೆ. ಈಗ ಪಾಪ್ಕಾರ್ನ್ ಅದು ಹಾಕಂದ್ಲೆ ಟಕ್ 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 ಹೆಂಗೆ ಆಗ್ತಿರ್ತಾವಲ್ಲ, ಯಾಕಂದ್ರೆ ಕಂಟಿನ್ಯೂಸ್ ಹಂಗೆ ಚಾಲೂ ಇರ್ತೈತಿ, ಸ್ವಲ್ಪ ಜಾಸ್ತಿ ಇದು ಆಗಿರ್ತೈತೆ, ಅದು ಹೀಟ್ ಆಗಿರ್ತೈತಲ್ಲ. ಈಗ ನೋಡಿರಿ, ಇವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಇವು ನೋಡಿರಿ, ಸೋಯಾ, ಮೆಂತೆ, ರಾಜ್ಮಾ, ಮತ್ತು ಹೆಸರು ಕಾಳು, ಕಡ್ಲೆಕಾಳು, ವಟಾಣಿ, ಮಡಿಕೆ ಕಾಳು, ಭಾಳ ಅಂದ್ರೆ ಭಾಳ ವಂಡ್ರ್ ಆಗ್ತೀರಿ ನೀವು. ಆಮೇಲೆ ನೀವು ಏನು ಮಾಡೋದೇ ಬೇಡ, ಇದೊಂದು ಸ್ವಲ್ಪ ತಿಂದು ವಾಕಿಂಗ್ ಒಂದು ಮಾಡಿದ್ರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗ್ತೈತಿ. ಸುಮ್ಮನೆ ನಿಮ್ಗೆ ಅನಿಸ್ತೈತೆ ನಾವು ಅದು ಗುದ್ದಾಡಿದ್ವಿ ಇದು ಗುದ್ದಾಡಿದ್ವಿ ಅಂತಂದು. ನನ್ನ ರೆಸಿಪಿ ವ್ಯೂಸ್ ಬರಲಿ ಅಥವಾ ನಾನು ಭಾಳ ಇದು ಅಂತ ಹೇಳಾಗ್ತಿಲ್ಲ. ನಾನು ಪರ್ಟಿಕ್ಯುಲರ್ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ಅದು ಪರ್ಫೆಕ್ಟ್ ಐತಿ ಅಂದಮೇಲೆ ನಾನು ನಿಮಗೆ ಶೇರ್ ಮಾಡತ್ತೀನಿ. ಇದ್ರೊಳಗೆ ನನ್ನ ಪರ್ಸ್ನಲ್ ಇದನ್ನ ಐತಿ, ಎಕ್ಸ್ಪೀರಿಯನ್ಸ್ ಐತಿ. ನೀವು ನೋಡಿರಿ, ನಿಮ್ಗೆ ಫಸ್ಟ್ ಟೈಮ್ ಜಾಸ್ತಿ ಮಾಡೋಕ್ಕೆ ಧೈರ್ಯ ಆಗಿಲ್ಲ ಅಂದರೆ ಜಸ್ಟ್ ಎಲ್ಲನೂ ಒಂದು 50 ಗ್ರಾಮ್ ಹಂಗೆ ತೊಗೊಂಡು ಮಾಡಿರಿ. ಅದಾದಮೇಲೆ ನಿಮಗೆ ಚಲೋ ಅನ್ನಿಸ್ತಂದ್ರೆ ಮತ್ತು ನೆಕ್ಸ್ಟ್ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊರಿ. ಬೇರೆ ಏನಿಲ್ಲ ಇದ್ರೊಳಗೆ.
ಇವು ಕಾಳು ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ಆರೋಗ್ಯಕ್ಕೆ. ಆಮೇಲೆ ನಮಗೆ ಡೈಲಿ ರುಟೀನೊಳಗೆ ಅವು ತಿನ್ನಕ್ಕಷ್ಟು ಇದು ಅನ್ಸಂಗಿಲ್ಲಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡು ಒಂದೊಂದು ಗ್ಲಾಸ್ ಕುಡಿದ್ವಿ ಅಂದ್ರೆ ಫುಲ್ ಸಮಾಧಾನ ಇರ್ತೈತೆ ಹೊಟ್ಟೆ. ಆಮೇಲೆ ಜಾಸ್ತಿ ಖರ್ಚಿಲ್ಲ. ಎಲ್ಲರೂ ಊರಿಗದು ಹೋಗುವಾಗ ಸುದಾ ಇದಕ್ಕೇನು ಬಿಸಿ ಬೇಕು ಅಂತೂ ಇಲ್ಲ, ತಂಪು ಬೇಕು ಅಂತೂ ಇಲ್ಲ, ನಾರ್ಮಲ್ ಇದ್ರೆ ಸಾಕು. ಅದಾದ್ಮೇಲೆ ಇದ್ರಾಗ ಒಂದು ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡೋದ್ರಿಂದ ಒಂಥರ ಹುಳಿ ಹುಳಿ ಇರ್ತೈತಿ, ಚಲೋ ಅನ್ನಿಸ್ತೈತಿ. ನೋಡಿರಿ ಇವೆಲ್ಲ ಕಾಳು ಆಲ್ಮೋಸ್ಟ್ ಒಣಗ್ಯಾವ. ಈಗ ಇವನ್ನ ಒಂದು ಡಬ್ಬಿ ಒಳಗೆ ಹಾಕಿಬಿಡ್ತೇನೆ. ಅವು ಎಳ್ನೀರು ಕೊಡಿ ರಾಜ, ಸುಡ್ತಾವ. ನೀವು ಹೋಗಿ ರಾಜ, ಕಾಲೆಲ್ಲ ಇಡಬೇಡಮ್ಮ, ವಿಡಿಯೋ ಮಾಡತ್ತೇನೆ. ಹಾಂ ಎಲ್ಲ ಚಲೋ. ಇಲ್ಲ ಕಾಳು ಮಾವು ಅವು ಎಲ್ಲ ಕಾಳು. ಹಾಂ ಆಮೇಲೆ ನೋಡಿರಿ ಇವನ್ನೆಲ್ಲನೂ ಒಂದು ಸ್ಟೀಲ್ ಡಬ್ಬಿ ಒಳಗೆ ನಾ ಗಿರ್ನಿಗೆ ಒಯ್ತೇನೆ. ಇವನು ಚೆಂದಂಗೆ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಕಾಳು ನಾವೆಲ್ಲನೂ ಸಪ್ರೇಟಾಗಿ ಹುರ್ಕೊಂಡಿವಲ್ಲ, ಚೆಂದಂಗೆ ಮಿಕ್ಸ್ ಮಾಡಿರಿ. ನಾ ಯಾಕೆ ಸಪ್ರೇಟ್ ಹುರ್ಕೊಂಡೆ ಅಂದರೆ ಎಲ್ಲ ಕಾಳು ಸೇಮ್ ಟೈಮ್ ತೊಗೊಳಂಗಿಲ್ಲ ಹುರಿಯೋಕೆ. ಈಗ ಸೋಯಾ ಎಲ್ಲ ಜಾಸ್ತಿ ತೊಗೋತಾವೆ, ಮೆಂತೆ ಕಾಳೆಲ್ಲ ಲಘು ಹುರಿತಾವೆ. ನಾವು ಒಂದೇ ಸತಿ ಹುರಿದು ಬಿಟ್ರೆ ಕೆಲವೊಂದು ಫುಲ್ ಹುರಿದು ಬಿಡ್ತಾವೆ, ಕೆಲವೊಂದು ಹುರಿಯೋದೇ ಇಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಹುರಿದೀನಿ. ಬಟ್ ಮಿಕ್ಸ್ ಮಾಡುವ ಇದು ಗಿರ್ನಿ ಕಳಿಸುವಾಗ ಚೆಂದಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸ್ಟೀಲ್ ಡಬ್ಬಿ ಒಳಗೆ ಹಾಕೋರಿ. ಇವು ಇಷ್ಟೊಂದು ಅಂದ್ರೂ ಮಿಕ್ಸರ್ಗೆ ಹಾಕಂಗಿಲ್ಲ, ಹಾಕೋಕ್ಕಾಗೋದಿಲ್ಲ. ಮಿಕ್ಸರ್ಗೆ ಹಾಕಿದ್ರು ಅಷ್ಟು ಚಲೋ ಸಣ್ಣ ಆಗೋದಿಲ್ಲ. ಸೊ ಇದವರೇ ಮಾಡಿರಿ. ಇಲ್ಲ ನಿಮಗೆ ರೆಡಿಮೇಡ್ ಮಾಲ್ಟ್ ಪೌಡ್ರ್ ಸಿಗ್ತೈತಲ್ಲ ಅದವರೇ ಮಾಡಿರಿ. ಒಟ್ಟು ಈ ಸಣ್ಣ ಏಜ್ ಒಳಗಿಂದ ಇವು ರೂಢಿ ಮಾಡಿಬಿಟ್ರೆ ಮುಂದೆ ಬಿ ಪಿ ಶುಗರ್ದು ಪ್ರಾಬ್ಲಮ್ ಇರೋಂಗಿಲ್ಲ. ಆಮೇಲೆ ಇಲ್ಲಿ ಯಾವುದೂ ಥರ ನಾವು ಟೇಸ್ಟ್ ಕೆಡಿಸ್ಕೊಳತ್ತಿಲ್ಲ. ನಮ್ಮ ಬಾಯಿ ಕೆಟ್ಟು ಹೋತಪ್ಪ ಇವಂದಿಂದು ಕುಡಿದು ಅಂತಂದ್ರೆ ಚಲೋ ಇರ್ತೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ಅದು ಮಾಲ್ಟ್ ಮಾಡಿದ್ಮೇಲೆ ಇದು ನೋಡಿರಿ ಸೋಯಾ ಕಾಳು, ಅಂದ್ರೆ ಸೋಯಾದ ಚಂಕ್ಸ್ ಇರ್ತಾವಲ್ಲ ಅದಿದೆ. ಇದು ಅಷ್ಟೇ ಇನ್ನೇವು ನಾವು ಸೋಯಾ ಹಾಕೇವಿ. ಇದನ್ನು ಮತ್ತೆ ಹಾಕ್ತೀವಿ, ಯಾಕಂದ್ರೆ ಪ್ರೋಟೀನ್ ಲೆವೆಲ್ ಜಾಸ್ತಿ ಇರಬೇಕು ಡಯಟ್ ಮಾಡೋರಿಗೆ, ಸಲುವಾಗಿ ಹಾಕತ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಯಾಕಂದ್ರೆ ಇವ್ರ ಜೋಡಿ ಇದು ಪೌಡ್ರ್ ಆಗಿಬಿಟ್ರೆ ಅದು ಎಲ್ಲರಿಗೂ ಇದಾಗ್ತೈತಿ. ಇಲ್ಲಾಂದ್ರೆ ನಮ್ಮ ಮನೆ ಒಳಗಿದ್ದು ಸೋಯಾದ ಕಾಳು, ಇದು ಸೋಯಾ ಚಂಕ್ಸ್ ಪಲ್ಯ ಇದು ಯಾರು ತಿನ್ನಂಗಿಲ್ಲ. ಹಾಕಿದ್ರು ನೋಡಿರಿ. ಇದ್ರ ರೈಸ್ನೂ ಅಷ್ಟೇ, ಇದು ಬ್ಲ್ಯಾಕ್ ವೈಟ್ ಆಮೇಲೆ ಪಿಂಕ್ ಎಲ್ಲನೂ ಮಿಕ್ಸ್ ಮಾಡೀನಿ. ನಾ ವೈಟ್ ರೈಸ್ ಅಂತೇನು ಇದು ಮಾಡೋಕತ್ತಿಲ್ಲ. ಜಸ್ಟ್ ಬ್ಲ್ಯಾಕ್ ರೈಸು, ಆಮೇಲೆ ರೆಡ್ ರೈಸ್, ಆಮೇಲೆ ಬ್ರೌನ್ ರೈಸ್ ನಿಮ್ಗೆ ಇಷ್ಟ ಇದೆ ಬ್ರೌನ್ ರೈಸು ಹಾಕ್ಬೋದು. ಇವನ್ನೆಲ್ಲನೂ ಇದು ಬಾಂಡೆ ಒಳಗೆ ಹಾಕಿ ಬೀಸ್ಕೊಂಡು ಬಂದ್ರೆ ಆಯ್ತು ನೋಡಿರಿ. ಮಾಲ್ಟ್ ಮಾಡೋದಂದ್ರೆ ಭಾಳ ಈಸಿ. ಜಸ್ಟ್ ನೀರೊಳಗೆ ಒಂದು 2 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ನಿಮ್ಗೆ ಒಂದು ದೊಡ್ಡ ಗ್ಲಾಸ್ ಆಗ್ತದೆ, 200 ml ಅಷ್ಟು ಆಗ್ತೈತಿ. ಸೊ ಆ ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊರಿ. ಒಂದು 2 ಸ್ಪೂನ್ ಅಷ್ಟು ಹಾಕಿ ನೀರೊಳಗೆ ಕಲಸಿಟ್ವಿ ಅಂದರೆ ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅದನ್ನು ಇನ್ನೂ ಒಂದು 2 ಗ್ಲಾಸ್ ನೀರಷ್ಟು ಹಾಕಿ ಕುದಿಸ್ಬೇಕು. ಅದು ಆರಿದ ಮೇಲೆ ಮಜ್ಜಿಗೆ ಕುಡಿಸ್ರಿ, ಅದ್ರೊಳಗೆ ಇದು ಮೊಸರು ಕೊಡ್ರಿ. ಆಮೇಲೆ ಕುಡಿದ್ಮೇಲೆ ಒಂದು ಸ್ವಲ್ಪ ಕುಡಿಯುವಾಗ ಬೇಕಂದ್ರೆ ನೀವು ಅದ್ರ ಮೇಲೆ ಒಂದು ಸ್ವಲ್ಪ ಸಣ್ಣಂಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಅದು ಹಾಕೋರಿ. ಆಮೇಲೆ ಇದು ಬಾಯ್ಲ್ ಆಗುವಾಗ ಒಂದು ಸ್ವಲ್ಪ ಉಪ್ಪು, ಅಜ್ವಾನ, ಜೀರಿಗೆ ಹಾಕಿ ನೀವು ಬಾಯ್ಲ್ ಮಾಡಿದ್ರೆ ರುಚಿ ಚಲೋ ಬರ್ತೈತಿ. ಕುಡಿಬೇಕು ಅನ್ನಿಸ್ತೈತಿ. ಆಮೇಲೆ ಸ್ವಲ್ಪ